ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿ ಬೆಳಗ್ಗೆನೇ ನಮ್ಮ ಮನೆ ಹತ್ರ ಸಡನ್ನಾಗಿ ರೋಟ್ರು ಬಂತು. ನಮ್ಮಪ್ಪ ಹೇಳಿದ್ರು 2-3 ಡೇಸ್ ಆಗಿತ್ತು, ಅವ್ರು ಬಂದಿರಲಿಲ್ಲ. ಇಲ್ಲಿ ಸ್ಯಾದ್ರೆ ಎಲ್ಲ ಕ್ಲೀನ್ ಮಾಡಿರಿ ಅಂತ ಹೇಳಿದ್ರು. 2-3 ಡೇಸ್ ಆದರೂ ಬಂದಿರಲಿಲ್ಲ. ಇವತ್ತು ಸಡನ್ನಾಗಿ ಬಂದುಬಿಡ್ತು. ನಮ್ಮ ಅಪ್ಪಾಜಿ ರೊಳ್ಳಿಗೆ ಹೋಗೋದು ಬಿಟ್ಟೇನೆ ಇದೆಲ್ಲ ಕ್ಲೀನ್ ಮಾಡಿಸ್ತಾಯಿತ್ತು ನೋಡಿ. ಎಲ್ಲ ಅಲ್ಲಿ ಬಣ್ವಿ ಹಾಕಿದ್ದೀವಿ. ನೆಕ್ಸ್ಟ್ ಏನಾದರೂ ಹುಲ್ಲು ಏನಾದರೂ ತಂದ್ರೂ ಇಲ್ಲಿ ಹಾಕೋಕ್ಕೆ ಜಾಗಿರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ನಮ್ಮ ಅಪ್ಪಾಜಿ. ಎಲ್ಲ ರೋಟ್ರೆಲ್ಲ ಹೊಡಿತಾ ಇದ್ದಾರೆ. ಈ ಕಡೆ ನಮ್ಮ ಅಣ್ಣನೂ ಬಂದ ಕೆಲಸ ಮಾಡೋದಕ್ಕೆ. ಇವತ್ತು ಶನಿವಾರ, ನಮ್ಮ ಅಣ್ಣಗೂ ಸ್ಕೂಲ್ ರಜೆ ಇರೋದ್ರಿಂದ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ. ನಮ್ಮ ಅಪ್ಪಾಜಿ ನಮ್ಮ ಅಣ್ಣ ಇಬ್ಬರೂ ಕೆಳಗಡೆ. ಮುಂಚೆ ಎಲ್ಲ ಗಿಡಗಳಿಗೆ, ಮಾವಿನ ಗಿಡಕ್ಕೆ ಡ್ರಿಪ್ ಮಾಡಿಸಿದ್ವಿ. ಅದೆಲ್ಲನೂ ಇತ್ತು. ಆ ಡ್ರಿಪ್ಪೆಲ್ಲ ಮಾವಿನ ಗಿಡದ ಹತ್ರ ಇತ್ತು. ಅದೆಲ್ಲ ಹಾಳಾಗ್ತೈತೆ ಮತ್ತೇನಾ ಅಂತ ಹೇಳ್ಬಿಟ್ಟು ಅವೆಲ್ಲ ತೆಗೆದು ಈ ಕಡೆಗೆ ಹಾಕ್ತಾಯಿದ್ದ ನಮ್ಮ ಅಣ್ಣ. ಅದೆಲ್ಲ ಬಂದರೆ ಈ ಗುಜ್ರಿಗನ್ನ ಹಾಕ್ಬೋದು, ಹಾಕೋಕ್ಕಾಗುತ್ತೆ ಅಂತ ಹೇಳಿ ಗಿಡದಲ್ಲಿರೋ ರೋಡ್ ಇದೆಲ್ಲನ ಡ್ರಿಪ್ಪೆಲ್ಲ ತಂದು ಈ ಕಡೆ ಹಾಕ್ತಾಯಿದ್ದ ನಮ್ಮ ಅಣ್ಣ. ಅದು ಸ್ವಲ್ಪ ಇವತ್ತು ಕಥೆನೇ ಬೇರೆ ಆಗಿತ್ತು. ಯಾಕಂದರೆ ಆ ಕ್ಲಿಪ್ ನಾನು ಆ್ಯಡ್ ಮಾಡಿಲ್ಲ, ಹೇಳ್ತೀನಿ. ಇದೇ ಥರನೇ ಎಲ್ಲ ಕ್ಲೀನ್ ಮಾಡ್ತಾಯಿತ್ತು. ಕ್ಲೀನ್ ಮಾಡ್ತಾ ಏನು ಮಾಡ್ತಂದರೆ ಈ ಡ್ರಿಪ್ಪೆಲ್ಲ ತಗೊಬಂದು ಎಲ್ಲ ರೋಟ್ರಿಗೆ ಸಿಕ್ಕಾಬಿಟ್ಟಿತ್ತು. ಎಲ್ಲ ವೇಸ್ಟ್ ಆಯ್ತು, ಡ್ರಿಪ್ಪೆಲ್ಲ ವೇಸ್ಟ್ ಆಯಿತು ಇವತ್ತು ಅಂತ ಕತೆ ಆಗಿಬಿಟ್ಟಿತ್ತು. ಈ ಕಡೆ ನಮ್ಮಮ್ಮ ಅಡುಗೆ ಎಲ್ಲ ಮಾಡಿಬಿಟ್ಟು ಎಲ್ಲರೂ ಊಟಕ್ಕಿಟ್ಟು ಇಲ್ಲೆಲ್ಲ ಮನೆ ಕ್ಲೀನ್ ಮಾಡಿದ್ವಿ ಮೊನ್ನೆ ಎಲ್ಲನ. ಯಾವ ವಿಷಯಕ್ಕೆ ಅಂತ ನಾನು ಹೇಳ್ತೀನಿ, ಅದನ್ನು ಶೇರ್ ಮಾಡ್ಕೊಳ್ತೀನಿ ಒಂದಿನ. ಈ ಕಡೆ ನೋಡಿ, ನಾನು ನಮ್ಮ ಪಾಪುನ ಎತ್ಕೊಂಡಿದ್ದೆ, ನನ್ನ ಮಗನ್ನ. ಒಬ್ರು ಇರಬೇಕು, ಒಬ್ರು ಯಾರಾದರೂ ಎತ್ಕೊಂಡಿರ್ಬೇಕು, ಇಲ್ಲ ಅಂದರೆ ಅಳ್ತಾನೆ. ಹಾಗಾಗಿ ನಾನು ಎತ್ಕೊಬಿಟ್ಟಿದ್ದೆ. ಅಲ್ಲಿ ನಮ್ಮಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ. ಎತ್ಕೊಂಡು ಈ ಕಡೆ ಬಿಸಿಲು ಕಾಯಿಸೋಣ, ಇವತ್ತು ಬಿಸಿಲು ಕಾಯ್ತೈತೆ ಅಂತ ಹೊರಗಡೆ ಬಂದ್ವಿ. ಆವತ್ತು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಅಡಿಕೆ ಗಿಡ ಎಲ್ಲ ತಂದು ಈ ಕಡೆ ಇಟ್ಕೊಂತೀವಿ ಮನೆ ಮುಂದಕ್ಕೆ, ಇಲ್ಲಾಂದರೆ ಎಲ್ಲ ಹಾಳಾಗ್ತವೆ ಅಂತ. ಅದೇ ಥರನೇ ಅವು ತೋರಿಸಿದ್ದೀನಿ ನೋಡಿ. ಎಲ್ಲ ಈ ಕಡೆ ಇಟ್ಕೊಂಡು, ಈ ಕಡೆ ನಮ್ಮಮ್ಮ ದೋಸೆ ಮಾಡ್ತಿದ್ರು. ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತಾಯಿದ್ರು. ಹಾಕ್ಬಿಟ್ಟು ಮನೆಯೆಲ್ಲ ಇನ್ನು ಹೊರಗಡೆದು ಒಂದಿತ್ತು, ಅದು ಮಿಷನ್ನಾಗೆ ತೊಳೆಯೋಕ್ಕೆ ಬರಲ್ಲ, ಹೈಟ್ ಐತೆ, ಮೋಲ್ಡ್ ಹಾಕ್ಸಿರೋದ್ರಿಂದ ಹೈಟ್ ಐತೆ ಅಂತ ಹೇಳ್ಬಿಟ್ಟು ಎಲ್ಲ ನೀರು ತಟ್ಟಲ್ಲೇ ಉಗ್ತಾಯಿದ್ದಾರೆ. ಈ ಕಡೆ ನೋಡಿ, ನಮ್ಮ ಹಳ್ಳಿ ಕಡೆ ಈ ಥರ ಎಲ್ಲ ಕ್ಲೀನ್ ಮಾಡ್ತೀವಿ ನಾವು ಮನೇನ. ತಟ್ಟೆಲೆಲ್ಲ ಉಗ್ತೈತೆ, ಎಲ್ಲ ಉಗ್ಗಿ ತೊಳಿತಾ ಐತೆ. ನಾನು ನಮ್ಮ ಪಾಪುನ, ನಮ್ಮ ಅಪ್ಪನ ಎತ್ಕೊಂಡೇ ನಾನು ಇದೆಲ್ಲ ವೀಡಿಯೋ ಮಾಡ್ತಾಯಿದ್ದು. ಹಾಗಾಗಿ ತುಳಸಿ ಗಿಡ ಕ್ಲೀನಾಗಿ ನಮಗೆ ವೀಡಿಯೋ ಮಾಡೋಕ್ಕೆ ಬರಲಿಲ್ಲ ನೋಡಿ. ಈ ತುಳಸಿ ಗಿಡ ಒಂದಿನ ವೀಡಿಯೋ ಶೇರ್ ಮಾಡ್ಕೊಳ್ತೀನಿ. ಯಾಕೆಂದರೆ ಇದು ತುಳಸಿ ಗಿಡದ ಕಥೆನೇ ತುಂಬ ಐತೆ ಹೇಳ್ಬೇಕಂದ್ರೆ. ಆದರೂ ಈಗ ಏನು ಸೂಪರಾಗಿ ಬಂದೈತೆ ಗಿಡ ನೋಡಿ. ತುಂಬ ಚೆನ್ನಾಗಿ ಬರ್ತಾಯಿದೆ ಗಿಡ, ತುಂಬ ಚೆನ್ನಾಗಿತ್ತು ಗಿಡ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆನಾ? ಟೇಕ್ ಕೇರ್, ಬಾಯ್.